ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಪೆರಿಯಾರ್ ಅವರು ಬರೆದಿರ್ತಕ್ಕಂಥ ಪಂಚ ಪತಿವೃತ್ತಿಯರು ಅನ್ನುವಂಥ ಒಂದು ಪುಸ್ತಕವನ್ನ ಓದ್ತಾ ಇದ್ದೆ. ಈ ಬಗ್ಗೆ ನನಗೂ ಕೂಡ ಆಲೋಚನೆ ಮಾಡಿದ್ರಿಂದ ಹಾಗೆ ಅನಿಸಿತು. ಜೊತೆಗೆ ಈ ವಿಚಾರಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ನಾನು ಬಯಸಿದ್ದೇನೆ. ಯಾರನ್ನೋ ನೋಯಿಸಬೇಕು, ಇನ್ನಾರನ್ನೋ ಗುರಿಯಾಗಿಟ್ಟುಕೊಂಡು ಈ ಮಾತುಗಳನ್ನು ಹೇಳ್ತಾ ಇಲ್ಲ. ಸಮಾಜ ಇಂಥವುಗಳ ಬಗ್ಗೆ ಪ್ರಜ್ಞೆಯನ್ನು ಇಟ್ಟುಕೊಂಡು ಆಲೋಚಿಸುವಂತಾಗಬೇಕು, ಚಿಂತಿಸುವಂತಾಗಬೇಕು. ಹಾಗೆ ಯಾವ ಮಾತುಗಳನ್ನು ಕೂಡ ಪ್ರಶ್ನೆ ಮಾಡಲಾರದೆ ಒಪ್ಪಿಕೊಳ್ಳಬಾರದು. ಒಪ್ಪಿಕೊಳ್ಳೋದ್ರಿಂದ ನಾವು ಏನೆಲ್ಲ ಅನಾಹುತಗಳಿಗೆ ಒಳಗಾಗುತ್ತೇವೆ ಅನ್ನುವ ಸತ್ಯವನ್ನ ನಾವೆಲ್ಲರೂ ಮನಗಾಣಬೇಕಾಗಿದೆ. ಯಾವುದೇ ಒಂದು ಧರ್ಮದ ಚಿಂತನೆಗಳನ್ನ ಹೀಗೆಳಿಬೇಕನ್ನುವಂತಹ ಯಾವ ಉದ್ದೇಶವೂ ನನ್ನಲ್ಲಿಲ್ಲ. ತುಂಬಾ ಪೂರ್ಣವಾದಂತಹ ಚರ್ಚೆ ನಡೀಲಿ ಅನ್ನೋ ಉದ್ದೇಶದಿಂದ ಈ ಮಾತುಗಳನ್ನ ನಾನಿಲ್ಲಿ ಹೇಳ್ತಾ ಇದ್ದೇನೆ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಪಂಚಕನ್ಯರನ್ನ ಸ್ಮರಿಸುವುದರಿಂದ ನಮ್ಮ ಮಹಾಪಾತಕ ನಾಶ ಆಗ್ತದೆ ಅಂತ ಇದರ ಅರ್ಥ ಅಂತ ವೈದಿಕರೇ ಬರೆದಂಥ ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿ ಇದನ್ನ ಹೇಳಲಾಗಿದೆ. ಯಾರ್ಯಾರವರು ಅಹಲ್ಯ, ದ್ರೌಪದಿ, ಸೀತಾ, ತಾರಾ ಮತ್ತು ಮಂಡೋದರಿ ಈ 5 ಕನ್ಯರನ್ನ ಸ್ಮರಿಸ್ತಾ ಇರುವುದರಿಂದ ಸಹಜವಾಗಿ ನಮ್ಮ ಪಾಪಕರ್ಮಗಳು ನಾಶ ಆಗ್ತಂತೆ ಇದರ ಅರ್ಥ. ಕನ್ಯೆ ಅಂದ್ರೆ ಯಾರು? ಕನ್ಯೆ ಅಂದ್ರೆ ಮದುವೆ ಆಗದೆ ಇರತಕ್ಕಂಥ ಅಥವಾ ಪುರುಷನೊಂದಿಗೆ ದೈಹಿಕ ಸಂಪರ್ಕ ಇಲ್ಲದಿರುವಂತಹ ಮಹಿಳೆಯನ್ನ ಕನ್ಯೆ ಅಂತ ಕೂಡ ಕರೆಯಲಾಗ್ತದೆ. ಅಥವಾ ಇನ್ನೊಂದು ರೂಪದಲ್ಲಿ ಹೇಳ್ಬೋದಾಗಿದ್ರೆ, ಈ ಶ್ಲೋಕದ ಹಿನ್ನೆಲೆಯಲ್ಲಿ ಹೇಳ್ಬೋದಾಗಿದ್ರೆ, ಆ ಮಹಿಳೆ ತನ್ನ ಗಂಡನನ್ನ ಹೊರತುಪಡಿಸಿ ಯಾರೊಂದಿಗೂ ಕೂಡ ದೈಹಿಕ ಸಂಪರ್ಕದ ಮಾಡದಿರ್ತಕ್ಕಂಥ ಮಹಿಳೆ, ಆಕೆ ಪತಿವೃತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಹಾಗಾದ್ರೆ ಇಲ್ಲಿ ಮೊದಲು ತಾರೆಯನ್ನ ನೋಡೋಣ. ಈ ತಾರೆ ಅವರೇ ಬರೆದಂತೆ ಬೃಹಸ್ಪತಿ ಹೆಂಡತಿ. ಬೃಹಸ್ಪತಿ ಮತ್ತು ಈಕೆ ಅನ್ಯೋನ್ಯವಾಗಿ ಇರ್ತಾರೆ. ಇವರಲ್ಲಿ ಶಿಕ್ಷೆ ಕಲಿಲಿಕ್ಕೆ ಬರ್ತಕ್ಕಂಥ ಹುಡುಗ ಚಂದ್ರ. ಈ ಚಂದ್ರ ಹದಿಹರಿಯದ ಹುಡುಗ. ಹೇಳಿ ಕೇಳಿ ಬೃಹಸ್ಪತಿ ವಿದ್ಯಾಗುರು ಆಗಿದ್ದರಿಂದ ವಯೋ ಸಹಜವಾದಂಥ ಮನೋವೃತ್ತಿಗಳು ಆತನಿಗಿರ್ತವೆ. ಸಹಜವಾಗಿ ತಾರೆ ಕೂಡ ಯೌವನಾವಸ್ಥೆಯಲ್ಲಿರ್ತಕ್ಕಂಥ ಒಬ್ಬ ಕನ್ಯೆ. ಈ ಚಂದ್ರ ಆಕಸ್ಮಿಕವಾಗಿ ಅವರಲ್ಲಿ ಹೋದಾಗ ಅವರಿಬ್ಬರ ನಡುವೆ ಪ್ರೇಮಾಂಕುರವಾಗ್ತದೆ. ಆದಾಗ ಸಹಜವಾಗಿ ಈ ತಾರೆ ಚಂದ್ರನ ಮೇಲೆ ಒತ್ತಡ ಏರಿ ಆತನನ್ನ ತಲೆ ಸ್ನಾನ ಮಾಡುವುದಾಗಿ ಹೇಳ್ತಾಳೆ. ಅನಿವಾರ್ಯವಾಗಿ ಒಪ್ಪಿಕೊಂಡಂತ ಚಂದ್ರ ಆಕೆ ಜೊತೆ ತಲೆ ಸ್ನಾನ ಮಾಡುವಾಗ ಸಹಜವಾಗಿ ಅವರಿಬ್ಬರ ಮಿಲನ ಆಗ್ತದೆ. ಒಂದು ರೀತಿಯಲ್ಲಿ ಚಂದ್ರ ತನ್ನ ಗುರು ಬೃಹಸ್ಪತಿಗೆ ದ್ರೋಹ ಮಾಡಿದ್ರೆ, ತಾರೆ ತನ್ನ ಗಂಡನಿಗೆ ದ್ರೋಹ ಮಾಡಿದಂಥದ್ದು. ಇವರು ಹೇಗೆ ಪತಿವೃತೆ ಆಗ್ತಾರೋ ನನಗಂತೂ ಗೊತ್ತಿಲ್ಲ. ಈ ಬಗ್ಗೆ ನಾನು ಬರೆದ ಕೃತಿ ಅಲ್ಲ. ಪೆರಿಯಾರ್ ಅವರು ಈ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಪಂಚ ಪತಿವೃತ್ತಿಯರು ಅನ್ನುವ ಪುಸ್ತಕದಲ್ಲಿ ಪುರಾಣಗಳನ್ನ, ವೇದಗಳನ್ನ ಆಧರಿಸಿಯೇ ಇದನ್ನು ಹೇಳಿದ್ದಾರೆ. ಆಮೇಲೆ ಎರಡನೇದು ಅಹಲ್ಯ. ಈ ಅಹಲ್ಯ ಯಾರಂದ್ರೆ ಗೌತಮ ಮುನಿಯ ಪತ್ನಿ. ಗೌತಮ ಮುನಿ ಬಹಳ ಕೋಪವಿಷ್ಟ ಮನುಷ್ಯ. ಈತ ಯಜ್ಞ ಯಾಗಗಳನ್ನು ಮಾಡ್ತಕ್ಕಂಥದ್ದು ಅಪೂರ್ವವಾದಂಥ ಶಕ್ತಿ ಇತ್ತು ಇವರ ಬಲ್ಲಿ ಅಂತ ಹೇಳ್ತಾರೆ. ಒಂದಿನ ಅಹಲ್ಯ ಸೌಂದರ್ಯಕ್ಕೆ ಮಾರು ಹೋದಂಥ ಇಂದ್ರ, ಆತ ಸಹಜವಾಗಿ ಗೌತಮ ಮುನಿಯ ವೇಷದಲ್ಲೇ ಬರ್ತಾನೆ. ಗೌತಮ ಮುನಿಯ ವೇಷದಲ್ಲಿ ಬಂದು ಆ ಅಹಲ್ಯ ಜೊತೆ ಕೂಡುವ ಸಂದರ್ಭದಲ್ಲಿ ಮತ್ತೆ ಮಾರುವೇಷಕ್ಕೆ ಹಿಂದಿರುಗ್ತಾನೆ. ಆಗ ಅಹಲ್ಯ ಮತ್ತು ಇಂದ್ರ ಇಬ್ಬರು ಪರಸ್ಪರ ಒಪ್ಪಿಗೆ ಸಮಾಗಮ ನಡೆಸ್ತಾರೆ. ಈ ಸಮಾಗಮ ನಡೆಯುವ ಸಂದರ್ಭದಲ್ಲಿ ಅಲ್ಲಿಗೆ ಗೌತಮ ಮುನಿ ಆಗಮನಿಸ್ತಾನೆ. ಆತನಿಗೆ ಯಾಕೋ ಅನುಮಾನ ಬರ್ತದೆ. ಆತ ಹೊರಗಡೆ ಸ್ನಾನಕ್ಕೆ ಹೋಗಿರ್ತಾನೆ. ಹೊರಗಡೆಯಿಂದ ಒಳಗೆ ಬಂದಾಗ ನೋಡ್ತಾನೆ, ಅವರಿಬ್ಬರಿಗೆ ಸಿಟ್ಟಿನಿಂದ ಶಾಪವನ್ನು ಕೊಡ್ತಾನೆ. ಶಾಪಕ್ಕೆ ಅಹಲ್ಯ ಕಲ್ಲಾಗ್ತಾಳೆ. ಇಂದ್ರನ ಮೈಯೆಲ್ಲ ಯೋನಿ ಆಗ್ತದಂತ ಕಥೆಗಳಲ್ಲಿ ಬರೆಯಲಾಗಿದೆ. ಈ ಅಹಲ್ಯನ ಸ್ಮರಿಸುವುದರಿಂದ
ನಮಗೇನೇನು ಲಾಭಗಳಾಗ್ತವೆ ಅಂತ ಅನ್ನೋದ್ರ ಬಗ್ಗೆ ನಾವೇ ಆಲೋಚನೆ ಮಾಡಬೇಕಾಗಿದೆ. ಇದು ರಾಮಾಯಣ ಮಹಾಭಾರತದಲ್ಲಿ ಬರುವಂತ ಕಥೆಗಳು. ಆ ಕಾರಣಕ್ಕೆ ಬಹುಶಃ ಆದರದ ಕಥೆಯನು ಸೋದರರ ವಧೆಯನು ಆಧರಿಸಿ ಪುಣ್ಯ ಕಥೆಯೆಂದು ಹೇಳುವವರು ಮಾದಿಗರ ನೋಡ ಸರ್ವಜ್ಞ ಅಂತ ಇಲ್ಲಿ ಸರ್ವಜ್ಞ ಕವಿ ಕೂಡ ನಮೂದು ಮಾಡಿದ್ದಾನೆ. ಬಹುಶಃ ಈ ಮಾದಿಗರು ಅಂದ್ರೆ ಜಾತಿ ಹಿನ್ನೆಲೆಯಿಂದ ಬರದಲ್ಲ, ನೀತಿಯ ಹಿನ್ನೆಲೆಯಿಂದ ಈ ಪದವನ್ನು ಪ್ರಯೋಗಿಸಿರುವ ಎಲ್ಲ ಸಾಧ್ಯತೆಗಳಿವೆ ಅಂತ ನಾವು ಭಾವಿಸಬೇಕಾಗಿದೆ. ಆಮೇಲೆ ಮತ್ತೊಬ್ಬರು ಕನ್ಯೆ, ಪಂಚಕನ್ಯೆಯರಲ್ಲಿ ಒಬ್ಬರು ಅಂದ್ರೆ ದ್ರೌಪದಿ. ಈ ದ್ರೌಪದಿ ನಾವು ನೀವೆಲ್ಲ ಬಲ್ಲಂತೆ ಈಕೆಗೆ ಗಂಡ ಮತ್ತು ಅತ್ತೆಯ ಮಾತನ್ನ ಕೇಳಲೇಬೇಕಾದಂಥ ಒಂದು ಪ್ರಸಂಗಕ್ಕೆ ಈಡಾಗ್ತಾಳೆ. ಗಂಡ ಮತ್ತು ಅತ್ತೆ ಯಾರನ್ನು ಮದುವೆ ಆಗುವಂತಾಳೆ ಅಥವಾ ಯಾರ ಜೊತೆ ನೀನು ಹೋಗಿ ಸಂಯೋಗ ಮಾಡ್ಬೇಕಂತ ಹೇಳ್ತಾರೆ ಅವ್ರ ಜೊತೆ ಮಾಡುವಂಥ ಅನಿವಾರ್ಯತೆಗೆ ಆಕೆ ಸಿಲುಕಿ ಬಿಡ್ತಾಳೆ. 5 ಜನ ಗಂಡಂದ್ರಿ ಇದ್ದಾಗ್ಯೂ ಕೂಡ ಆಕೆ ಹೇಗೆ ಪತಿವೃತ್ತಿ ಆಗ್ತಾಳಂತನ್ನುವ ಸಂಗತಿ ನಾವು ನೀವೆಲ್ಲ ಕೂಡಿ ಆಲೋಚನೆ ಮಾಡಬೇಕಾಗಿದೆ. 4ನೇದಾಗಿ ಸೀತಾಮಾತೆಯನ್ನ ಪತಿವೃತ್ತಿ ಅಂತ ಕರಿಬೇಕೋ ಕರಿಬಾರದು ಅನ್ನೋ ಬಗ್ಗೆ ನನಗೆ ಅನುಮಾನ ಇಲ್ಲ, ರಾಮನಿಗೆ ಅನುಮಾನವಿದೆ. ಅದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಆಕೆಯನ್ನು ಉತ್ತಮ ಸ್ತ್ರೀ ಅಂತ ಕರಿಬಾರದು ಅನ್ನೋದ್ರ ಬಗ್ಗೆ ಕೂಡ ಶ್ರೀರಾಮನೇ ಅನೇಕ ಕಡೆ ಉಲ್ಲೇಖ ಮಾಡಿದ್ದಾಗಿದೆ. ರಾವಣನ ಜೊತೆ ಯುದ್ಧ ಮಾಡಿ ಗೆದ್ದ ನಂತರ, ರಾವಣನ ಕೊಂದ ನಂತರ ಶ್ರೀರಾಮಚಂದ್ರ ಸೀತೆಯನ್ನ ಕರೆತರ್ತಾನೆ. ಆಗ ಸೀತಾ ಮಾತಿಗೆ ಆತ ಹೇಳುವಂತ ಮಾತುಗಳಿಲ್ಲಿವೆ. ಹೇ ಸೀತಾ, ನಾನು ನಿನ್ನ ಮೇಲಿನ ಪ್ರೇಮಕ್ಕಾಗಿ ನಿನ್ನನ್ನು ರಾವಣನಿಂದ ಬಿಡಿಸಿ ಕರೆತರಲಿಲ್ಲ. ಮತ್ತೆ ಏತಕ್ಕಾಗಿ ಅವನಿಂದ ನಿನ್ನನ್ನು ಪಾರು ಮಾಡಿದ್ದೇನೆ ಎಂದರೆ, ಒಬ್ಬ ಹೆಂಡತಿಯನ್ನು ಮತ್ತೊಬ್ಬನ ಎತ್ತಿಕೊಂಡು ಹೋಗಿಬಿಟ್ಟರೆ ಅಂಥವನನ್ನು ಸುಮ್ಮನೆ ಬಿಟ್ಟು ಬಿಡೋದು ಒಬ್ಬ ವೀರ ಪುರುಷನ ಲಕ್ಷಣವಲ್ಲ ಎಂಬ ಸ್ವಾಭಿಮಾನದಿಂದ ಅವನೊಡನೆ ಯುದ್ಧ ಮಾಡಿ ಅವನನ್ನು ಕೊಂದೆನು. ಒಬ್ಬ ದುಷ್ಟನ ಮನೆಯಲ್ಲಿ ಅಥವಾ ಆತನ ಅಧಿಕಾರಕ್ಕೂ ಬಲಕ್ಕೂ ಒಳಪಟ್ಟು 10 ತಿಂಗಳು ವಾಸ ಮಾಡಿದ ತನ್ನ ಹೆಂಡತಿಯನ್ನು ಆತ್ಮ ಗೌರವವುಳ್ಳ ಯಾವನೇ ಆದರೂ ಮತ್ತೊಮ್ಮೆ ತನ್ನ ಮನೆಗೆ ಸೇರಿಸಿಕೊಳ್ಳುವನೇ ಎಂದು ಕೇಳುತ್ತಾನೆ. ಇದಷ್ಟೇ ಅಲ್ಲ, ಜೊತೆಗೆ ಮತ್ತೊಂದು ಕಡೆ ಹೇಳ್ತಾರೆ, ಸಕಲ ವಿಧದಲ್ಲಿಯೂ ಆತನ ಸ್ವಾಧೀನಳಾಗಿದ್ದ ನೀನು ಅವನಿಗೆ ವಶವಾಗದೇ ಇರಲು ಸಾಧ್ಯವೇ? ಆದುದರಿಂದ ನೀನು ಎಲ್ಲಿಗೆ ಬೇಕಾದರೂ ಹೋಗಬಹುದು. ನಿನ್ನನ್ನು ನಾನು ಸ್ವೀಕರಿಸಲಾರೆ. ನಿನ್ನನ್ನು ನಾನು ಕೋಪದಿಂದ ಈ ರೀತಿ ಹೇಳಲಿಲ್ಲ. ಬಹಳ ಹೊತ್ತು ಆಲೋಚಿಸಿ ಒಂದು ಸ್ಪಷ್ಟ ದೃಢ ನಿರ್ಧಾರಕ್ಕೆ ಬಂದ ನಂತರವೇ ಅದನ್ನು ಹೇಳುತ್ತಿರುವೆ ಎಂದು ಸ್ಪಷ್ಟವಾಗಿ ಶ್ರೀರಾಮಚಂದ್ರ ಹೇಳುತ್ತಾನೆ. ಆಗಲೂ ಕೂಡ ಆಕೆ 10 ಕರೆದಾಗ 10 ತಿಂಗಳು ವೈರಿಯ ಮನೆಯಲ್ಲಿ ವಾಸ ಮಾಡಿದ ನೀನು ಎನ್ನುವ ಮೂಲಕ ಆಕೆಯ ವ್ಯಕ್ತಿತ್ವ ಅಥವಾ ಪಾತಿವೃತ್ತವನ್ನೇ ಪ್ರಶ್ನೆ ಮಾಡಲಿಕ್ಕೆ ಶ್ರೀರಾಮ ತೊಡಗಿದ್ದನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಹೇ ರಾಮ, ನೀನು ಹೇಳುವುದು ನಿಜ. ಆಗ ಸೀತಾಮಾತೆ ಹೇಳುವಂತ ಮಾತುಗಳು ಕೇಳಿ, ಹೇ ರಾಮ, ನೀನು ಹೇಳುವುದು ನಿಜ. ಅದಕ್ಕೆ ನಾನು ಏನು ಮಾಡಲು ಸಾಧ್ಯವಿತ್ತು? ನಾನೊಬ್ಬ ಅಬಲೆಯಾದ ಸ್ತ್ರೀ ಅಲ್ಲವೇ? ಒಂಟಿಯಾಗಿಯೂ ಅನಾಥಳಾಗಿಯೂ ಇದ್ದೇನೆ. ರಾವಣನೆಂದರೆ ರಾಕ್ಷಸ, ಪರಾಕ್ರಮಶಾಲಿ. ನನ್ನಿಂದ ಸಾಧ್ಯವಾಗುವವರೆಗೆ ತಡೆದು ನೋಡಿದ್ದೇನೆ. ನನಗೆ ಎಳ್ಳಷ್ಟಾದರೂ ಅವನೊಡನೆ ಹೋಗಬೇಕೆಂಬ ಆಸೆ ಇರಲಿಲ್ಲ. ಇದಕ್ಕೆ ವಿಧಿಯನ್ನು ದೂರಿಕೊಳ್ಳಬೇಕೇ ವಿನಃ ನನ್ನನ್ನು ನಿಂದಿಸುವುದು ಸರಿಯಲ್ಲ. ನಾನು ಹೋಗಿದ್ದಕ್ಕೆ ವಿಧಿ ಕಾರಣ ಹೊರತು ನಾನು ಮನಸ್ಸು ಮಾಡಿ ಆತನ ಜೊತೆ ಹೋಗಲಿಲ್ಲ ಅನ್ನುವ ನಿವೇದನೆಯನ್ನು ಕೂಡ ಸೀತಾಮಾತೆ ಇಲ್ಲಿ ಹೇಳ್ತಾರೆ. ನನ್ನ ದೇಹವು ಮಾತ್ರ ಅನನ್ಯ ಆತನ ವಶಕ್ಕೆ ಒಳಪಟ್ಟಿತ್ತೇ ಹೊರತು ನನ್ನ ಹೃದಯವು ಈಗಲೂ ಎಂದಿಗೂ ನಿನ್ನಲ್ಲಿಯೇ ನೆಲೆಸಿದೆ. ಸ್ವತಂತ್ರವಿಲ್ಲದ ಅಬಲೆಯಾದ ನಾನು ಏನು ಮಾಡಬಲ್ಲೆ? ಆಂಜನೇಯನನ್ನು ಕಳುಹಿಸಿ ನಾನಿರುವ ಸ್ಥಳವನ್ನು, ನನ್ನ ಪರಿಸ್ಥಿತಿಯನ್ನು ತಿಳಿದು ಬರುವಂತೆ ಮಾಡಿದೆ. ಅಂದರೆ ನಿನಗೆ ನಾನು ಲಂಕೆಯಲ್ಲಿ ರಾವಣನ ವಶದಲ್ಲಿ ಇರುವುದು ತಿಳಿದು ಬಂದಿದೆ ಅಂದ ಮೇಲೆ ತಕ್ಷಣವೇ ನನ್ನನ್ನು ತಳ್ಳಿ ದೂರದಲ್ಲಿ ಇಟ್ಟಿರಬಾರದೆ ಎಂದು ಕೇಳಿದ್ದಾಳೆ. ಇದನ್ನ ವಾಲ್ಮೀಕಿಯವರು ಬರೆದಂಥ ರಾಮಾಯಣದ ಯುದ್ಧಕಾಂಡ 117, 118ನೇ ಸರ್ಗದಲ್ಲಿ ನೋಡಬಹುದಾಗಿದೆ ಅನ್ನುವ ಮಾತನ್ನ ಪೆರಿಯರ್ ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಕೊನೆಗೆ ಇನ್ನೊಂದು ಮಾತನ್ನು ಕೂಡ ಆಕೆ ಕೇಳ್ಕೊಳ್ತಾಳೆ.
ನಾನು ಹಾಗೇನು ನಡೆದುಕೊಳ್ಳಲಿಲ್ಲ ಎಂದು ಹೇಳಲೇ ಇಲ್ಲ. ಈ ಪ್ರಶ್ನೆಗೆ ಯಾವ ಉತ್ತರವೂ ಸಿಗುವುದಿಲ್ಲ. ಆದರೆ ನನ್ನ ಶರೀರವು ಆತನ ವಶವಾಗಿದ್ದಾಗ್ಯೂ ಕೂಡ ನನ್ನ ಮನಸ್ಸು ಮಾತ್ರ ನಿನ್ನಲ್ಲೇ ಇದ್ದಿತ್ತು. ಈ ಎಲ್ಲ ಅಂಶಗಳನ್ನು ಹೇಳುವ ಮೂಲಕ ಆಕೆ ತನ್ನ ಪಾತಿವೃತ್ಯವನ್ನ ಎತ್ತಿ ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ರಾಮ ಮಾತ್ರ ಆಕೆಯ ಪಾತಿವೃತ್ಯವನ್ನ ಸಂಶಯದಿಂದ ನೋಡಲು ತೊಡಗ್ತಾನೆ. ಇಂಥ ಮಹಾತಾಯಿಯನ್ನ ನೆನೆಯುವುದರಿಂದ ನಮಗೆ ಯಾವ್ಯಾವ ಪಾಪಕರ್ಮಗಳು ನಾಶವಾಗ್ತವೆ ಅನ್ನುವ ಸಂಗತಿಯನ್ನು ನಾವೇ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಕೊನೆಯದಾಗಿ 5ನೇ ಪಂಚಕನ್ಯೆಯರಲ್ಲಿ ಒಬ್ಬಳು ಅಂದ್ರೆ ಆಕೆ ಮಂಡೋದರಿ. ಆಕೆ ಮಂಡೋದರಿ ರಾವಣನ ಹೆಂಡತಿ. ರಾವಣನ ಹೆಂಡತಿ ಬಗ್ಗೆ ಅಂಥ ಏನು ಉಲ್ಲೇಖಗಳು ಪುಸ್ತಕಗಳಲ್ಲಿ ಸಿಗುವುದಿಲ್ಲವಾದರೂ ಕೂಡ ಆಕೆ ರಾವಣನಿಗೆ ಹೇಳುವ ಒಂದು ಮಾತು ಮಾತ್ರ ಉಲ್ಲೇಖವಾಗಿದೆ. ಸೀತೆಯು ನನಗಿಂತಲೂ ರೂಪದಲ್ಲಾದರೂ ಗುಣದಲ್ಲಾದರೂ ಬೆಗ್ಗಳವೆಂದು ಭಾವಿಸಿದ್ದೆಯಾ ಅಂತಕ್ಕಂಥ ಮಾತನ್ನ ರಾವಣ ಹತನಾದ ಮೇಲೆ ಆತನ ಶರೀರದ ಮುಂದೆ ನಿಂತು ಗೋಳಾಡುವ ಸಂದರ್ಭದಲ್ಲಿ ಈ ಮಾತುಗಳನ್ನ ಆಡಿದ್ದಾಳೆ ಅಂತ ಕವಿಗಳು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವುಗಳ ಮೂಲಕ ಈ ಪಂಚಕನ್ಯರ ಪಾತಿವೃತ್ಯ ಎಷ್ಟು ಪವಿತ್ರವಾಗಿತ್ತು, ಇಂಥ ಪಾತಿವೃತ್ಯನ್ನ ನೆಲೆಯುವ ಮೂಲಕ ನಮಗೆ ಮಹಾಪಾತಕ ನಾಶ ಹೀಗೆ ಆಗುತ್ತದೆ ಅನ್ನುವ ಸಂಗತಿಗಳನ್ನ ನಮಗೆ ನಾವೇ ಹೊರಹಚ್ಚಿ ನೋಡುವ ಮೂಲಕ ಸತ್ಯ ಮತ್ತು ಮಿಥ್ಯ ಹೇಗೆ ಇದೆ, ಈ ಸತ್ಯ ಮಿಥ್ಯವನ್ನು ಅರ್ಥ ಮಾಡಿಕೊಂಡು ನಾವು ಹೇಗೆ ಮುಂದುವರಿಬೇಕನ್ನುವ ವಿವೇಚನೆಯನ್ನ ನಿಮಗೆ ಬಿಡ್ತಾ, ಇದುವರೆಗೆ ನನ್ನೊಂದಿಗೆ ಬಂದಂಥ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.